ನಾನು ಬಹಳ ಸಂತೋಷದಿಂದ ಭದ್ರಾ ಅಣೆಕಟ್ಟಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಭದ್ರಾ ತುಂಬಿದೆ ಭದ್ರಾ, ರೈತರ ಜೀವನ ಬಹಳ ಸುಭದ್ರವಾಗಿದೆ ಅನ್ನೋದಕ್ಕೆ ನಿಮ್ಮೆಲ್ಲರ ಧ್ವನಿಯೇ ಸಾಕ್ಷಿ. 5 ಜಿಲ್ಲೆಗಳಿಗೆ ಜೀವನಾಡಿ ಭದ್ರಾ ತುಂಬಿದ್ರೆ ನಮ್ಮ ಬಯಲು ಸೀಮೆಗೂ ಕೂಡ ಬಹಳ ಅನುಕೂಲ ಆಗ್ತದೆ. ಆದ್ರಿಂದ ನಿಮ್ಮೆಲ್ಲರ ಹೃದಯ ಶ್ರೀಮಂತಿಕೆಯಿಂದ ಈ ಒಂದು ಬಯಲು ಸೀಮೆ ಜನರು ಕೂಡ ಅನುಕೂಲ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ದೊಡ್ಡ ಇತಿಹಾಸ ಈ ಒಂದು ಅಣೆಕಟ್ಟಿಗೆ. ಸುಮಾರು 60 ವರ್ಷ ಆಗಿದೆ. 60 ವರ್ಷದ ಹಿಂದೆ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ಈ ಅಣೆಕಟ್ಟೆಯನ್ನ ತಂದಿದ್ದಾರೆ. ಸೊ ಪಶ್ಚಿಮ ಘಟಕದಿಂದ ಕುದುರೆಮಗ್ಗದಿಂದ ಈ ಒಂದು ಜಲಾಶಯಕ್ಕೆ 1945ರಲ್ಲಿ ಸಮೀಕ್ಷೆ ಮಾಡಿ 65ರಲ್ಲಿ ಕಾರ್ಯರೂಪಗೊಂಡು ಇದು ನಾಗಿನ ಸರ್ ವಿಶ್ವೇಶ್ವರಯ್ಯನವರು ಇದಕ್ಕೆ ಒಂದು ರೂಪವನ್ನು ಕೊಟ್ಟು ಇದು ಬಹಳ ಅನುಕೂಲ ಆಗಿದೆ. ನೀವೆಲ್ಲ ರೈತರು ಬಹಳ ಹುಮ್ಮಸ್ಸಿಂದ ಬಂದಿದ್ದೀರಿ. ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಇಂಥ ರೈತರನ್ನ ಬದುಕಿಸಬೇಕು ಅಂತೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಇತಿಹಾಸದಲ್ಲಿ, ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಜುಲೈ ತಿಂಗಳಲ್ಲೇ 3-4 ಬಾರಿ ಮಾತ್ರ ತುಂಬಿದೆ. ಮೊನ್ನೆ ತಾವೆಲ್ಲ ಗಮನಿಸಿದ್ದೀರಿ, ಕಾವೇರಿ ನೀರು ಜೂನ್ನಲ್ಲೇ ಹೋಗಿ ನಾನು ಸಿದ್ದರಾಮಯ್ಯನವರು ಕನ್ನಂಬಾಡಿ ಕಟ್ಟೆ, ಅದೊಂದು ಅನ್ನದ ತಟ್ಟೆ, ಅಲ್ಲಿ ಹೋಗಿ ಇವತ್ತು ನಾವು ಎಷ್ಟೋ 70-80 ವರ್ಷದ ಹಿನ್ನೆಲೆಯಲ್ಲಿ ಅದು ತುಂಬಿತ್ತು. 92 ವರ್ಷ ಆಗಿತ್ತು ಜೂನ್ನಲ್ಲಿ ತುಂಬಿ. ಅದಕ್ಕೆ ಹೋಗಿ ನಾವು ಇದೇ ರೀತಿ ಮೊದಲನೇ ಬಾಗಿನ ಅದು ಅಪ್ಪಿಸುವಂತ ಕೆಲಸ ಮಾಡಿದ್ದೇವೆ. ಮೊನ್ನೆ ತಾನೇ ಕೃಷ್ಣೇಗೌಡಿ ಅಣೆಕಟ್ಟಿಗೆ ಹೋಗಿ ಅಲ್ಲಿಗೂ ಕೂಡ ನಮ್ಮ ಜವಾಹರ್ಲಾಲ್ ನೆಹರು ಆ ಕಾಲದಲ್ಲಿ ಪ್ರಾರಂಭ ಆಗಿ ಅದಕ್ಕಿಂತ ಮುಂಚಿತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಅದಕ್ಕೂ ಕೂಡ ಪೂಜೆ ಮಾಡಿ ಅರ್ಪಿಸಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಬರ ಅಂತ ಕೆಲವರೆಲ್ಲ ಟೀಕೆ ಮಾಡ್ತಿದ್ರು. ನಾನು ಅವ್ರಿಗೆಲ್ಲ ಹೇಳಿದ್ದೀನಿ, ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಾವೆಲ್ಲ ಈಗ ತಾನೇ ನಾನು ಜಯಚಂದ್ರ, ನಮ್ಮ ವಾಸು, ರಂಗನಾಥ್ ಎಲ್ಲ ಹೋಗಿ ಏನು ನಮ್ಮ ಗುಬ್ಬಿ ವಾಸು ಕ್ಷೇತ್ರದಲ್ಲಿ ಏನ್ ಕೆಲವು ಬಿಜೆಪಿ ಮತ್ತು ದಳದ ಶಾಸಕರು ಅವರೇನು ಸಣ್ಣ ನ್ಯಾಯ ತಕೊಂಡು ಕೂತಿದ್ರು. ಅಲ್ಲಿ ಹೋಗಿ ನಾನು ಅಲ್ಲೂ ಕೂಡ ನೋಡಿ ಪೈಪ್ಲೈನ್ ಅದನ್ನು ಕೂಡ ಕುಣಗಲ್ಗೆ ನೀರು ಹೋಗ್ಬೇಕು ಅನ್ನೋ ಒಂದು ವಿಚಾರ ಹಿಂದೆನೆ ಮಂಜೂರು ಮಾಡಿದ್ದು, ಅವ್ರ ಸರ್ಕಾರದಲ್ಲೇ ಮಾಡಿತ್ತು. ಈಗ ಅದನ್ನು ಕೂಡ ವೀಕ್ಷಣೆ ಮಾಡಿಬಿಟ್ಟು ಇಲ್ಲಿಗೆ ಬಂದು ಅದಕ್ಕೆ ಇವತ್ತು ತಡವಾಗಿ ನಿಂತಿದ್ದೇನೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ನನಗೀಗಾಗಲೇ ಒಂದು ಮನವಿಯನ್ನ, ಚಾನೆಲ್ಗಳೆಲ್ಲ ಅನುಕೂಲ ಆಗ್ಬೇಕು, ರಿಪೇರಿ ಆಗ್ಬೇಕು ಅಂತ ಹೇಳಿ ಅವರು ಕೂಡ ಒಂದು 100 ಕೋಟಿ ಯೋಜನೆಯನ್ನ ಈಗ ನನಗೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಮತ್ತು ಇಲ್ಲಿರುವಂತ ಎಲ್ಲ ಶಾಸಕರು, ನಮ್ಮ ಶಾಂತನಗೌಡ ಇರ್ಬೋದು, ಶಿವಗಂಗಾ ಇರ್ಬೋದು, ಎಲ್ಲರೂ ಕೂಡ ಈ ಜಿಲ್ಲೆ ಶಾಸಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಕ್ಷೇತ್ರ, ಈ ಜಿಲ್ಲೆ ವಿಚಾರದಲ್ಲಿ ಮತ್ತು ನಮ್ಮ ಈ ವೇದಿಕೆಯಲ್ಲಿರುವಂತಹ ಸಂಗಮೇಶ್ ಕೂಡ ಅವರು ಸ್ಪೆಷಲ್ ಗ್ರಾಂಟ್ ಈಗಾಗಲೇ ನನ್ನ ಹತ್ರ 106 ಕೋಟಿ ಹೊಡ್ಕೊಂಡ್ಬಿಟ್ಟಿದ್ದಾರೆ, 150 ಕೋಟಿ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಅವರು ನಾನು ಬೇಡ ಅಂದ್ರೂ ನಾನು ಇಲ್ಲ, ಇನ್ನೊಂದ್ಸತಿ ಬರುವುದಿಲ್ಲ ಅಂತಲೇ ಬರ್ಸ್ಬಿಟ್ಟಿದ್ದಾರೆ. ಸೊ ಮೊನ್ನೆ ತಾನೇ ನಾನು ಮಧು ಬಂಗಾರಪ್ಪನವ್ರಿಗೆ ಮತ್ತು ನಮ್ಮ ಕಾಗೋಡು ಕ್ಷೇತ್ರ ಸಾಗರ ಅವರು ಕೂಡ, ಗೋಪಾಲ್ ಕೃಷ್ಣ ಅವರು ಕೂಡ ವಿಶೇಷವಾಗಿ ಅವರು ಕೂಡ ಅನುದಾನವನ್ನ ಕೊಟ್ಟಿದ್ದೇನೆ. ನಮ್ಮ ಬಲ್ಕೇಶ್ ಭಾನೂರವರು ಪಾಪ ಯಾವಾಗಲೂ ಕೂಡ ಅವ್ರ MLC ಆಗಿದ್ರು ಕೂಡ
ಭದ್ರಾವತಿ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಅವರು ಅಪಾರವಾದಂತ ಕಾಳಜಿಯನ್ನು ಇಟ್ಟು ನನ್ನ ಹತ್ರ ಅವರು ಕೂಡ ಒಂದಷ್ಟು ಗ್ರಾಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ನನ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೇದಿಕೆ ಇರುವಂತ ಎಲ್ಲ ಶಾಸಕರು ಎಲ್ಲರೂ ಕೂಡ ಜನರ ಪರವಾಗಿ ಇವತ್ತು, ರೈತರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ದೃಷ್ಟಿಯಿಂದ, ನಿಮ್ಮೆಲ್ಲರ ಪರವಾಗಿ ಅವರು ಕೂಡ, ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಒಂದು ಸಮಾಜದಲ್ಲಿ ಏನಿದೆ ಅಂತಂದ್ರೆ, ಅವಕಾಶ ಸಿಕ್ಕಿದಾಗ ಕೆಲವು ಪುಣ್ಯ ಕಾರ್ಯಗಳನ್ನು ನಾವೆಲ್ಲ ಮಾಡಬೇಕಾಗಿದೆ. ನೀವೆಲ್ಲ ಕೂಡ ನಂಬಿಕೆ ಇದೆ ನಮ್ಮ ಮೇಲೆ, ಏನಾದ್ರು ಒಂದು ಸಾಧನೆ ಮಾಡ್ತಾರೆ ಅಂತ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನೀವು ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ರೈತರನ್ನ ಬದುಕಿಸ್ತಾರೆ, ನಮ್ಮ ಜೀವನ ನಾಡಿ ಈ ಭದ್ರಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ತುಂಬುತ್ತಾರೆ ಅಂತೇಳಿ ಬಹಳ ವಿಶ್ವಾಸದಿಂದ ಬಂದಿದ್ದೀರಿ. ಬೇರಿಲ್ಲ ಅಂದ್ರೆ ಈ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಮನುಷ್ಯನಿಗೆ ನಂಬಿಕೆ ಇಲ್ಲ ಅಂದ್ರೆ ಯಾವ ಕೆಲಸ ಕೂಡ ಇಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮಾತು ಕೊಡೋದು ಮುಖ್ಯ ಅಲ್ಲ, ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ. ಹಂಗೆ ದೇವರು ನಿಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು. ನಮ್ಮ ಮಲ್ಲಿಕಾರ್ಜುನರವರು ನನ್ನ ಹತ್ರ ಅನೇಕ ಬಾರಿ ಅವರು ಕೂಡ ಬಂದು ಇಡೀ ಜಿಲ್ಲೆ ಭದ್ರಗೆ ಸೇರಿದಂತ ಎಲ್ಲ ಹಳ್ಳಿಗಳಿಗೆ ಯಾವುದೇ ಸಮಸ್ಯೆಯಲ್ಲಿ ತಾಲೂಕುಗಳಿಗೆ ಸಹಾಯ ಆಗಬೇಕು ಅಂತ ಹೇಳಿ ಅವರು ಕೂಡ, ನಾನೇನೋ ಅವ್ರ ಹೆಸರು ಮಾತ್ರ ಅರ್ಜಿ ಕೊಟ್ಟವ್ರೆ, ನಮ್ಮ MP ಕೊಟ್ಟವ್ರೆ ಅಂದ್ರೆ ಅವ್ರು ಬೇರೆ ಒಂದು ಸಪರೇಟ್ ಕೊಟ್ಟವ್ರೆ, ಅವ್ರು ಬೇರೆ ಒಂದು ಕೊಟ್ಟಿದ್ದಾರೆ. ನೋಡ್ತೀನಿ 2 ಕೋಟಿಯಿಂದ ಆಗಲಿ ಅಂತ ನಾನು ನೋಡ್ತೇನೆ. ಅದನ್ನ ಯಾವ ರೀತಿ ಸಹಾಯ ಮಾಡಬೇಕು ಆ ರೀತಿ ನಾನು ಸಹಾಯವನ್ನು ಮಾಡ್ತೇನೆ. ಇವತ್ತು ನಾವೆಲ್ಲ ಬಹಳ ಸಂತೋಷದಿಂದ ಇವತ್ತು ನಿಮ್ಮ ಬಂದು ಬಾಗಿನ ಅರ್ಪಿಸುವಂತ ಕೆಲಸ ಮಾಡಿದ್ದೇವೆ. ಬಹಳ ವಿಶೇಷವಾದಂತ ಸಮೃದ್ಧಿ ಈ ಒಂದು ಮಲೆನಾಡಿನ ಪ್ರದೇಶ. ಇವತ್ತು ನಾವು ಈಗಾಗಲೇ ಸುಮಾರು 11,000 ಕೋಟಿ ಅಷ್ಟು ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ. ಕೇಂದ್ರ ಸರ್ಕಾರದವರು ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದು, ಎಲ್ಲಿ ಬಜೆಟ್ ಅಲ್ಲಿ. ಇದನ್ನು ನೋಡಿ ಬೊಮ್ಮಾಯಿ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು, 5,300 ಬರ್ತದೆ, ನಾನು ಕೆಲವು ಕೆಲಸ ತೆಗೆದುಕೊಳ್ತೀನಿ ಅಂತ ಅವರು ಕೂಡ ಹೇಳಿದ್ರು. 1 ರೂಪಾಯಿ ಬರಲಿಲ್ಲ. ನಾನು ಅವ್ರ MP ಗಳಿಗೆಲ್ಲ ಹೇಳಿದೆ, ನೀವು ಬಾಯಿ ತೆಗಿರೆಯ, ನಡೀರಿಯ ಪ್ರೈಮ್ ಮಿನಿಸ್ಟರ್ಗೆ. ನಾನು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಪ್ರೈಮ್ ಮಿನಿಸ್ಟರ್ನ 4 ಬಾರಿ ಹೋಗಿ ಭೇಟಿ ಮಾಡಿ ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ, 1-2 ಬಾರಿ ನಿರ್ಮಲಾ ಸೀತಾರಾಮನ್ ಕೇಳಿದ್ರಿ. ಒಂದು ಬಾಯಿ ಬಿಡಲು ಒಂದಕ್ಕೂ ಸೈನ್ ಹಾಕ್ಲಿಲ್ಲ. ನೀರಾವರಿ ಮಂತ್ರಿಗೂ ಕೇಳಿದ್ದೇನೆ, ನೀವು ಕೇಳಬೇಕು. ನೀವು ಜನ ಎಲ್ಲ ಬಿಜೆಪಿ MP ಗಳು ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲ ಕೇಳಬೇಕು. ಜನ ವೋಟ್ ಕೊಟ್ಟಿದ್ದೀವಿ, ನೀವು ಈ ಸಮಾಜದ ಋಣವನ್ನ ತೀರಿಸಬೇಕು ಅಂತ ಹೇಳಿ ನೀವೆಲ್ಲ ಕೇಳಬೇಕು. ಈಗ ನಮ್ಮ MLAಗಳೆಲ್ಲ ಯಾವ ರೀತಿ ನನ್ನ ಹತ್ರ ಬಂದು ಹಣ ಕೊಡಿ, ಕೆಲಸ ಮಾಡಿ, ಅಚ್ಚುಕಟ್ಟು ರಿಪೇರಿ ಮಾಡಿ, ಚಾನಲ್ ರಿಪೇರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈಗ ನಮ್ಮ ಶಾಂತನಗೌಡರು ಕೂಡ ಕೆಲವು ಅನೇಕ ಯೋಜನೆಗಳನ್ನ ತೆಗೆದುಕೊಂಡಿದ್ದಾರೆ. ಚನ್ನಗಿರಿ ತಾಲೂಕಿನಲ್ಲಿ ನಾನು ಈಗಾಗಲೇ 42 ಕೆರೆಗೆ 365 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಈಗಾಗಲೇ ನಾನು ಅನುಮೋದನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ ಈ ಆರ್ಥಿಕವಾದಂತ ಬದ್ಧತೆ ಇರೋ ಸಂಬಂಧ ಪರಿಸ್ಥಿತಿ ಇರುವ ಕೂಡ ಮುಂದಿನ ವರ್ಷ ತಗೊಳ್ಳೋದು ಬಿಡೋದು ಬೇರೆ ವಿಷಯ. ಈಗ ಯಾಕೆಂದ್ರೆ ಈಗ ಏನಾದ್ರು ಒಂದು ಅಷ್ಟು ಕೆಲಸ ತೆಗೆದುಕೊಂಡ್ರೆ ಮುಂದಕ್ಕೆ ಎಲೆಕ್ಷನ್ ಟೈಮ್ಗೆ ಇವ್ರಿಗೆಲ್ಲ ಒಂದು ದೊಡ್ಡ ಶಕ್ತಿ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ಈ ಎಲ್ಲ ಶಾಸಕರನ್ನ ನಾನು ಈಗಾಗಲೇ ಕರೆಸಿ ಅವ್ರ ಹತ್ರ ನಾನು ಪತ್ರವನ್ನ ತೆಗೆದುಕೊಂಡು ಆ ಯೋಜನೆಗಳನ್ನೆಲ್ಲ ಈಗಾಗಲೇ ನಾವು ಮಂಜೂರಾತಿಯನ್ನು ನಾವು ಮಾಡಿದ್ದೇವೆ. ಸೊ ಕೇಂದ್ರ ಸರ್ಕಾರದ ಈಗ ನೋಡಿ, ನೀವು ಯಾರು ಜಗಳ ಆಡ್ಕೊಳಕ್ ಹೋಗಬೇಡಿ. ಆ ಜಿಲ್ಲೆಯವರು, ಆ ತಾಲೂಕಿನವರು, ಚಿತ್ರದುರ್ಗದವರು, ಶಿವಮೊಗ್ಗದವರು ಅಂತೇಳಿ, ತರೀಕೆರೆಯವರು ನಾವು ಅಂತೇಳಿ ಬೇರೆ ಬೇರೆ ಯಾರು ನೀವು ಜಗಳ ಆಡ್ಕೊಳಕ್ ಹೋಗಬೇಡಿ. ಈಗ ನೋಡಿ, ಈಗ 524 ಮೀಟರ್ಗೆ ಕೃಷ್ಣದು ತೀರ್ಪು ಬಂದಿದೆ.
2010 ಬಂತು. ನಾನು ಜೆಜೆನೆಲ್ಲ ಮೊನ್ನೆ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ರು. ಅವರು ಪರ್ಮಿಷನ್ ಕೊಡ್ತಾ ಇಲ್ಲ. ಏರ್ಸಗಟ್ಟ ಏನ್ ರೈತರೆಲ್ಲ ಅಲ್ಲಿ ದೊಡ್ಡ ಗಲಾಟೆ ನಡೀತಾ ಇದೆ. ಒಬ್ರು ಎಂಪಿಗಳು ಬಾಯಿ ಬಿಡ್ತಾ ಇಲ್ಲ. ಕೇಂದ್ರದಲ್ಲಿ ಇಲ್ಲಿ ಬಿಜೆಪಿ ಸರ್ಕಾರ ಇದೆ, ಈ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇತ್ತು, ಆದ್ರೂ ಕೂಡ ಅವ್ರು ಮಾಡಲಿಲ್ಲ. 2 ಸತಿ ಮೀಟಿಂಗ್ ಕರೆದಿದ್ರು, ಮೀಟಿಂಗ್ ಮುಂದಾಕಿದ್ರು. ಇವತ್ತು ಪೇಪರ್ ಅಲ್ಲಿ ಇದೆ, ಫಡ್ನವೀಸ್ ಹೇಳಿದ್ದಾರೆ ನಾವು ಏರ್ಸ್ಲಿಕ್ಕೆ 519ರಿಂದ 24 ಏರ್ಸ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ. ಮಿಸ್ಟರ್ ಫಡ್ನವೀಸ್, ಇದು ನಿಮ್ಮ ಹಕ್ಕಲ್ಲ, ಕರ್ನಾಟಕ ರಾಜ್ಯದ ಜನತೆಯ ಹಕ್ಕಿದು ಅನ್ನೋ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಗೆ ಬದ್ಧತೆ ಇತ್ತು ಅಂದ್ರೆ ಈ ರಾಜ್ಯದ ಎಲ್ಲ ಎಂಪಿಗಳಿಗೆ ಏನ್ ಗೆದ್ದಿದ್ದಾರೆ, ನಿಮ್ಗೆ ಈ ರಾಜ್ಯದ ಜನತೆ ಋಣ ತೀರಿಸಬೇಕು ಅನ್ನೋದಿದ್ರೆ, ನಿಮ್ಗೆ ಸ್ವಾಭಿಮಾನ ಇದ್ರೆ, ಇವತ್ತು ಕಳಸಾ ಬಂಡೂರಿಗೆ ಮತ್ತು ಏನ್ ಮೇಕೆದಾಟಿಗೆ ಮತ್ತು ಇವತ್ತು ಏನು ನಮ್ಮ ಈ ಒಂದು ಯೋಜನೆಗೆ ಹಣ ಕೊಡುವಂತದ್ದು ಮತ್ತು ಕೃಷ್ಣ ಯೋಜನೆಗೆ ನಮ್ಮ ಏನು ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಮಾಡುವಂತ ಕೆಲಸ ಎಂಪಿಗಳು ಮಾಡಬೇಕು. ಇಲ್ಲಾಂದ್ರೆ ನೀವು ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಮರು ಚುನಾವಣೆಗೆ ಹೋಗೋದು ಸೂಕ್ತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಒಂದಿನ ಪ್ರೈಮ್ ಮಿನಿಸ್ಟರ್ ನೀವು ಭೇಟಿ ಮಾಡಲಿಲ್ಲ, ನೀರಾವರಿ ಮಿನಿಸ್ಟರ್ ಮಾಡಲಿಲ್ಲ, ಪಾರ್ಲಿಮೆಂಟ್ ಅಲ್ಲೂ ನೀವು ಮಾತಾಡಕ್ ಹೋಗ್ಲಿಲ್ಲ. ಇವ್ರು ಮಾತ್ರ ಒಂದಿನ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಬಂದು ಹೋದಾಗ ನಾನು ಭೇಟಿ ಮಾಡಿದಾಗ ನಾನು ಮಾತಾಡಿದ್ದೀನಿ ಅಂತ ಕೆಲವರು ಹೇಳಿದ್ರು. ಅದು ಬಿಟ್ರೆ ಇನ್ಯಾರು ಕೂಡ ಮಾತಾಡಿದ್ದನ್ನ ನಾನು ಗಮನಿಸಲಿಲ್ಲ. 2 ಸತಿ ಸೋಮಣ್ಣ ಅವರು ಬಂದಿದ್ರು ನನ್ನ ಜೊತೆ, ಅದು ಬಿಟ್ರೆ ಏನು ಪ್ರಯೋಜನ ಆಗಲಿಲ್ಲ. ಬರೀ ಪುಟ್ಟಿ ಖಾಲಿ ಪುಟ್ಟಿ ಮಾತ್ರ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ನಾವು ಬೇಡ್ತಾ ಇದೀವಿ ಅಂತ ತಿಳ್ಕೊಳಕ್ ಹೋಗಬೇಡಿ. ಬೇಡವಿದ್ರೆ ಹೇಳ್ತಾರಲ್ಲ ನಮ್ಮ ಇತಿಹಾಸದಲ್ಲಿ, ಈಶ್ವರನಂತೆ ಭಿಕ್ಷಕನಾಗು ಅಂತ, ಕೊಡಬೇಕಾದ್ರೆ ಕರ್ಣನಂತೆ ದಾನಿಯಾಗಬೇಕಂತೆ. ಹಂಗೆ ಬೇಡ್ಬಿಟ್ಟು ಕುಗ್ಗೋದು ಬೇಡ, ಕೊಟ್ಟು ಕೊರಗೋದು ಬೇಡ. ಆದ್ರೆ ನಮ್ಮ ಸರ್ಕಾರ ಇವತ್ತು ನಾವು 5 ಗ್ಯಾರಂಟಿಗಳನ್ನ ಬಡ ಜನತೆಯ ನಿಮ್ಮ ಬದುಕಿಗೆ ಅನುಕೂಲ ಆಗಬೇಕು ಅಂತೇಳಿ, ಈ ಬೆಲೆಗಳ ಏರಿಕೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ. ಆ ದೃಷ್ಟಿಯಿಂದ ನಿಮ್ಗೆಲ್ಲ ಅನುಕೂಲ ಆಗಬೇಕು ಅಂತೇಳಿ 53,000 ಕೋಟಿ ರೂಪಾಯಿ ವರ್ಷಕ್ಕೆ ಇಟ್ಟು ಈಗಾಗಲೇ 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ನಿಮ್ಮ ಅಕೌಂಟ್ಗೆ ಯಾವ ಮಧ್ಯಕ್ಕೆ ಇಲ್ಲದೆ ನೇರವಾಗಿ ಹಾಕಿದ್ದೇವೆ. ನನ್ನ ತಾಯಂದಿರೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಎಲ್ಲರ ಅಕೌಂಟ್ಗೆ 2,000 ರೂಪಾಯಿ ಹೋಗ್ತಾ ಇದೆ. 200 ಯೂನಿಟ್ ವರೆಗೂ ಕರೆಂಟ್ ಉಚಿತ ಮಾಡ್ತಾ ಇರ್ತಾರೆ. ಇಲ್ಲ ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಿಜೆಪಿಯವರು ಮಾಡಿದ್ರ, ಜನತಾದಳದವ್ರು ಮಾಡಿದ್ರ? ನಾನು ಅದಕ್ಕೆ ಎಲೆಕ್ಷನ್ ಬಂದಾಗ ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ್ಮೇಲೆ ಈ ಮಲ್ಲಿಕಾರ್ಜುನ್ ನಮ್ ಜೊತೆ ಕ್ಯಾಬಿನೆಟ್ ಬಂದ ಮೊದಲನೇ ದಿನನೇ ನಾವು ಆರ್ಡರ್ ಮಾಡಿ ಎಲ್ಲರಿಗೂ ಕೂಡ ಈ 5 ಗ್ಯಾರಂಟಿಗಳನ್ನ ಜನರಿಗೆ ತಲುಪಬೇಕು ಅಂತ ನಾವು ಮಾಡಿದ್ದೇವೆ. ಬಿಜೆಪಿಯವರು ನಮ್ಮನ್ನ ಕಾಪಿ ಮಾಡಿದ್ರು, ಅವ್ರ ಸರ್ಕಾರಗಳು ಇದನ್ನ ಕೂಡ ಜಾರಿ ಮಾಡಕ್ ಆಗಿಲ್ಲ. ಕಷ್ಟನೋ ಸುಖನೋ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಇಂಥ ಕೆಲಸ ಮಾಡಿದ್ದೇವೆ. ನೀವು ಮತ್ತೆ ವಿಶ್ವಾಸ ಇರಲಿ, ಈ ರಾಜ್ಯದಲ್ಲಿ ಮತ್ತೆ ನಿಮ್ದೇ ಸರ್ಕಾರ 28ಕ್ಕೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಅದು ನೀವೆಲ್ಲ ಬಿಜೆಪಿಯವ್ರಿಗೆ ಹೇಳ್ಬೇಕು. ಟೈಮ್ ವೇಸ್ಟ್ ಮಾಡಬೇಡಿ, ನಡೀರಿ. ಸುಮ್ನೆ ನಾವು ಈ ಕಾಂಗ್ರೆಸ್ ಅವ್ರ ಜೊತೆ ಈ ಕೈ ಹಿಡ್ಕೊಂಡು ಈ 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು, 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಕಾರ್ಯಕ್ರಮ ಸೇರಿ ಈ ಕೈ ಗಟ್ಟಿ ಆಯ್ತಾ ಇಲ್ವೋ? ಅದನ್ನ ನೀವೆಲ್ಲ ಬೇರೆಯವ್ರಿಗೂ ಹೇಳ್ಬೇಕು. ನಿಮ್ ಸಮಸ್ಯೆ ಏನಿದೆ, ಕೆಲವು ಇಂಟರ್ನಲ್ ಪ್ರಾಬ್ಲಮ್ ವಿಚಾರ ಪ್ರಸ್ತಾವನೆ ಮಾಡಿದ್ದಾರೆ, ಬೇರೆ ಶಾಸಕರು ಬಂದಿದ್ದಾರೆ, ಅದನ್ನೆಲ್ಲ ಕೂತ್ಕೊಂಡು ಬಗೆಹರಿಸೋಣ. ಎಲ್ಲರಿಗೂ ಸರ್ವರಿಗೂ ಸಮಪಾಡು ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನೀರಿನ ಸಮಪಾಲವಾಗಿ ಹಂಚುವಂತ ಕೆಲಸವನ್ನ ಮಾಡೋಣ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಹೇಳಿ ಇವತ್ತು ನಾನು ಬಂದು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಗಂಗಾ ದೇವಿಗೆ ನಮಸ್ಕಾರ ಹೇಳಂತ ಒಂದು ಭಾಗ್ಯವನ್ನ ನನಗೆ ನೀವೆಲ್ಲ ಸೇರಿ ಕಲ್ಪಿಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ತಾವೆಲ್ಲ ಬಂದಿದ್ದೀರಿ. ಶಿವಮೊಗ್ಗದಿಂದ ಬಂದಿದ್ದೀರಿ, ಭದ್ರಾವತಿಯಿಂದ ಬಂದಿದ್ದೀರಿ, ತೀರ್ಥಹಳ್ಳಿಯಿಂದ ಬಂದಿದ್ದೀರಿ, ಈ ಕಡೆ
ದಾವಣಗೆರೆ ಜಿಲ್ಲೆ ಎಲ್ಲ ತಾಲೂಕಿನ ಬಂದಿದ್ದೀರಿ, ಚಿತ್ರದುರ್ಗದಿಂದ ಬಂದಿದ್ದೀರಿ. ಹಾಗೆ ಎಲ್ಲರೂ ಕೂಡ ಈ ಸಿಟಿ ಬಂದಿರಂತ ಎಲ್ಲರೂ ಕೂಡ ತೀರ್ಥಹಳ್ಳಿ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.